ಅಂದ್ರೆ ಬೀಚ್ಗೆ ಹೋಗಕ್ ನನ್ ಕಾಲೇ ಇರಲ್ಲ, ಕಾಲ್ ಮುಟ್ಟಾಗ್ತದೆ. ಅಷ್ಟು ಲುಕ್ ಕೊಡ್ತಾನೆ ಇರಲ್ಲ. ಆಗ್ಲಿಂದ ಎಷ್ಟೊತ್ತು ಮಾತಾಡ್ಸ್ತಾ ಇದೆಯಾ ಸಾಕೇತ್ ನೇನೆ ಅಂತ. ಲೇಟ್ ಮಾಡೋದ್ ಬೇಡ, ದಾರ್ಯನ ನೇರವಾಗಿ ಮಾತಾಡ್ಸ್ಬಿಡೋಣ. ಹಾಯ್ ದಾರ್ಯ. ಹಾಯ್. ಸೂಪರ್ ಕ್ಯೂಟ್ ಆಗಿದೆ ನಿನ್ ಕಣ್ಣು. ನಿನ್ ಇದೇ ತರ ಇನ್ಯಾರ್ಗಿದೆ ನಿಮ್ ಮನೇಲಿ ಕಣ್ಣು? ಸ್ಪೆಷಲ್ ನಮ್ಮ ಅಜ್ಜಿ ಮನೇಲಿ ನಮ್ಮ ತಾತನಿಗಿದೆ. ಈ ತರ ಇದೆಯಾ? ಸರಿ, ಎಲ್ರು ತುಂಬಾ ಕಾಂಪ್ಲಿಮೆಂಟ್ ಕೊಡ್ತಾರ ನಿನಗೆ, ಕಣ್ ಚೆನ್ನಾಗಿದೆ ಕಣ್ ಚೆನ್ನಾಗಿದೆ ಅಂತ? ಹೌದಾ? ಸರಿ, ನಿಮ್ ಮನೇಲಿ ಯಾರ್ಯಾರು ಇರೋದು? ಮಮ್ಮಿ, ಪಪ್ಪ, ತಾತ, ಅಕ್ಕ ಅಷ್ಟೇ. ಅಷ್ಟೇ? ಮಮ್ಮಿ, ಪಪ್ಪ ಮತ್ತೆ ಅಕ್ಕ ಹೆಸರು? ಶ್ರೀನಿಧಿ, ಶ್ವೇತಾ, ಮುರ್ಸಿದಯ, ವಿಕ್ಷಾ. ಓ, ನಿಮ್ ಮನೇಲಿ ಇರೋದೆಲ್ಲಿ? ಬೆಂಗಳೂರು. ನಾವಿರೋದು ಯಾವ ಊರು? ಬೆಂಗಳೂರು. ಬೆಂಗಳೂರು. ನಿಮ್ ಮನೆಯಿಂದ ಹೆಂಗ್ ಬಂದ್ರಮ್ಮ ಇಲ್ಲಿಗೆ? ಅದು ಟ್ರೈನ್ ಹತ್ಬಿಟ್ಟು ಆಟೋ ಟ್ರೈನ್ ಹತ್ತದ್ರ? ಟ್ರೈನ್ ಹೆಂಗ್ ಶಬ್ದ ಮಾಡತ್ತೆ? ನಂಗೆ ಗೊತ್ತಿಲ್ಲ. ಟ್ರೈನ್ ಎಲ್ಲ ತಾನೇ ನೀನ್ ಬಂದಿದ್ದು? ನಿಂಗ್ ಗೊತ್ತೇನೋ ಗುಂಡು ಟ್ರೈನ್ ಹೆಂಗ್ ಶಬ್ದ ಮಾಡುತ್ತೋ? ಮಾಡು ಮಾಡು, ಹೆಂಗ್ ಮಾಡುತ್ತೆ? ಸರಿ, ಎಷ್ಟ್ ಚಕ್ರ ಇದೆ ಟ್ರೈನ್ಗೆ? ನಾನು ಕೌಂಟ್ ಮಾಡಿದ್ದೆ. ಕೌಂಟ್ ಮಾಡ್ಬೇಕು ತಾನೇ? ನೋಡಿದೆ. ನೋಡ್ದಾ? ನೀನ್ ಎಷ್ಟ್ ಚಕ್ರ ಇದೆಯೋ ಟ್ರೈನಿಗೆ? ಎಲ್ಲ ಚಕ್ರ. ಎಲ್ಲ ಚಕ್ರ? ಬರೀ ಫುಲ್ ಟ್ರೈನ್ ಎಲ್ಲ ಚಕ್ರನೇ? ಹೌದಾ? ಸರಿ, ಬಸ್ಸಲ್ಲೆಲ್ಲ ಎಲ್ಲೆಲ್ಲ ಹೋಗ್ತೀಯಾ ದಾರ್ಯ ನೀನು? ಸ್ಕೂಲ್. ಬಸ್ಸಲ್ಲಿ ಹೋಗ್ತೀಯಾ? ಯಾವ ಸ್ಕೂಲ್ ನೀನು? NPS YPR. ಅಬ್ಬಾ, ಇಷ್ಟು ಉದ್ದ ಇದೆ ಸ್ಕೂಲ್ ಹೆಸರು. ಎಲ್ಲಿರೋದು ಸ್ಕೂಲು? ಬಸವೇಶ್ವರನಗರ. ಹೌದಾ? ಯಾವ ಸ್ಟ್ಯಾಂಡರ್ಡ್ ಚಿನ್ನಿ ನೀನು? ಫಸ್ಟ್ ಸ್ಟ್ಯಾಂಡರ್ಡ್. ನಿನ್ ಕ್ಲೋಸ್ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ? ಎಷ್ಟು ಇದ್ದಾರೆ? ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಹೇಳು. ಕ್ಯಾರಿ, ಲಿಸಾ, ಇಶಿಕಾ, ವಯಾಂಕ್. ನೀ ಎಲ್ಲ ಫ್ರೆಂಡ್ಸ್ಗೆ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ಬಿಡು ನೋಡೋಣ. ಹಾಯ್ ಫ್ರೆಂಡ್ಸ್. ದಾರ್ಯ, ನಿನ್ ತರ ಫುಲ್ ಬೆಳ್ಳಗಾಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಗೊತ್ತಿಲ್ಲ. ನೀನ್ ಏನ್ ಮಾಡ್ದೆ ಇಷ್ಟೊಂದು ಬೆಳ್ಳಗಾಗಿದ್ಯಲ್ಲ? ಬಿಸಿಲು ಮೇಲೆ ಹೋಗ್ತಾ ಇಲ್ಲ ನಾನು. ಬಿಸಿಲು ಮೇಲೆ ಹೋಗ್ತಾ ಇಲ್ಲ, ಇನ್ಯಾವ್ದ್ರ ಮೇಲೆ ಹೋಗ್ತಾ ಇದೀಯಾ? ಕತ್ಲೆ. ಕತ್ಲೆ. ಸ್ಕೂಲ್ ಹಿಂಗೆ ಹೋಗ್ತೀವಿ ಮತ್ತೆ? ಬಸ್ಸು. ಕತ್ಲಲ್ಲಿ ಇರುತ್ತಾ ಬಸ್ಸು? ಬಿಸಿಲು ಬೀಳಲ್ಲ. ಬೀಳಲ್ಲ. ಬಿಸಿಲಲ್ಲಿ ಓಡಾಡೋದೇ ಇಲ್ವಾ ನೀನು? ಬಿಸಿಲಲ್ಲಿ ಓಡಾಡಿದ್ರೆ ಏನಾಗತ್ತೆ? ಸ್ವಲ್ಪ ಟೈಮ್ ನಮ್ಮ ಮಮ್ಮಿ ಬಿಸಿಲು ಮೇಲೆ ಕರ್ಕೊಂಡು ಹೋಗ್ತಾರೆ. ಹಾ, ಅವಾಗ ಜಾಸ್ತಿ ಕಪ್ಪು ಆಗ್ತೀನಿ. ನಿಂಗೆ ಇಲ್ಲ. ಇಲ್ಲ. ನಿಂಗೆ ಯಾವ ಕ್ಲೈಮೇಟ್ ಇಷ್ಟ? ಬಿಸಿಲ, ಚಳಿನಾ, ಮಳೆನಾ? ಬಿಸಿಲು. ಬಿಸಿಲು ಇಷ್ಟನಾ? ಮತ್ತೆ ನೀನ್ ಬಿಸಿಲಿಗೆ ಹೋಗೋದೇ ಇಲ್ವಲ್ಲ ಈಚೆ? ಮಳೆ ಬಂದ್ರೆ ಎಂಜಾಯ್ ಮಾಡ್ತೇನೆ ನೀನು? ಯಾವತ್ತಾದ್ರೂ ಮಳೇಲಿ ಡಾನ್ಸ್ ಆಡಿದ್ಯೇನಮ್ಮ ನೀನು? ಇಲ್ಲ. ಆಡಿಲ್ವಾ? ಯಾಕೆ ಮಳೇಲಿ ನೆನೆಯಕ್ ಬಿಡಲ್ಲ ಮನೇಲಿ? ಮನೆ ಕ್ಲೋಸ್ ಆಗಿದೆ. ಸರಿ, ಮಳೆ ಎಲ್ಲಿಂದ ಬರುತ್ತೆ ಬಂಗಾರಿ? ಆಕಾಶ. ಆಕಾಶದಿಂದ? ಯಾರಲ್ಲಿ? ಯಾರಾದ್ರೂ ಟ್ಯಾಂಕ್ ಫಿಟ್ ಮಾಡಿದ? ಮತ್ತೆ ಹೆಂಗ್ ಬರುತ್ತೆ? ನಂಗೆ ಗೊತ್ತಿಲ್ಲ. ಸರಿ, ಈಗ ಪೂರಿ ಎಣ್ಣೆಗೆ ಹಾಕಿದ ತಕ್ಷಣ ಇಷ್ಟು ದಪ್ಪ ಆಗುತ್ತಲ್ಲ, ಯಾಕಮ್ಮ? ಬಿಸಿ ಆಗ್ಬಿಟ್ಟು ಹಾಡ್ಕೊಂಡು ತಿಂತೀನಿ. ಬಿಸಿ ಆಗ್ಬಿಡುತ್ತೆ ಅಂತನಾ? ಸರಿ, ಈಗ ಒಂದು 5 ಅನಿಮಲ್ಸ್ ನೇಮ್ ಹೇಳ್ತೀಯಾ? ಹೇಳು. ಕ್ಯಾಟ್, ಹ್ಮ್ ಡಾಗ್, ಹ್ಮ್ ಕೌ, ಹ್ಮ್ ಶೀಪ್, ಹ್ಮ್ ಹಾರ್ಸ್. ಸೂಪರ್. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಯಾಕಮ್ಮ ಮಾಡ್ಬೇಕು? ಅದು ಹಲ್ಲು ಕ್ಲೀನ್ ಮಾಡ್ಕೊಳಕ್ಕೆ. ಏನು ಕ್ಲೀನ್ ಮಾಡ್ಕೋಬೇಕು ಅಲ್ಲೂ? ಕ್ಲೀನ್ ಮಾಡಿಲ್ಲ ಅಂದ್ರೆ ಚೆನ್ನಾಗ್ ಕಾಣಿಸಲ್ಲ. ಚೆನ್ನಾಗಿ ಕಾಣೋದಕ್ಕೋಸ್ಕರ ಕ್ಲೀನ್ ಮಾಡ್ಬೇಕಾ? ಈಗ ಯೋಗ ಅಂದ್ರೆ ಏನು ಚಿನ್ನಿ? ನಮ್ಮ ಅಕ್ಕನ ಸ್ಕೂಲಲ್ಲಿ ಯೋಗ ಮಾಡಿಸ್ತಾರೆ. ನೋಡಿದ್ಯಾ ನೀನು? ಏನೇನ್ ಮಾಡಿಸ್ತಾರೆ? ನಾನು ನೋಡಿಲ್ಲ. ಅಂದ್ರೆ ನಾನು ಕ್ಲಾಸಲ್ಲಿ ಅದು ಟೆಸ್ಟ್ ಬರೆಯಕ್ಕೆ ಹೋಗಿದೆ ಅಷ್ಟೇ. ಹೌದಾ? ಸರಿ, ಈಗ ನಿಮ್ ಮನೇಲಿ ಅಪ್ಪ ತುಂಬಾ ಇಂಟೆಲಿಜೆಂಟಾ ಇಲ್ಲ ಅಮ್ಮ ತುಂಬಾ ಇಂಟೆಲಿಜೆಂಟಾ? ನಮ್ಮಮ್ಮ ಕೋಪ ಆಗ್ತದೆ ನನ್ನ ಮೇಲೆ. ನಿನ್ ಮೇಲೆ ಕೋಪ ಆದ್ರೆ ಇಂಟೆಲಿಜೆಂಟಾ? ಯಾಕೆ ನಿನ್ ಮೇಲೆ ಕೋಪ ಮಾಡ್ಕೊಳ್ತಾರೆ ನಿಮ್ಮಮ್ಮ? ನಂಗೆ ಗೊತ್ತಿಲ್ಲ. ನೀನ್ ಕೇಳಿಲ್ವ ಯಾವತ್ತು? ಅದು ನಾನು ಏನೋ ಎಲ್ಲ ಕಡೆ ಬಿಸಾಕ್ರೆ ನಾನು ಊಟ ಮಾಡೋದು ಸ್ಟಾಪ್ ಮಾಡಿದ್ರೆ ಹೊಡಿತಾರೆ. ಹೌದಾ? ನೀನ್ ಊಟ ಮಾಡೋದು ಸ್ಟಾಪ್ ಮಾಡೋದು ತಪ್ಪು ತಾನೇ? ಊಟ ಮಾಡ್ಬೇಕು ತಾನೇ ನಾವು? ಅದೇ ಹೊಡಿತಾರೆ ಅಂತ ನಾನು ಎಲ್ಲ ತಿಂತಾ ಇರ್ತೀನಿ. ಓ ಹೌದಾ? ಇಲ್ಲಾಂದ್ರೆ ಊಟನೇ ಮಾಡಲ್ವಾ ನೀನು? ನಾನು ನಮ್ಮಮ್ಮ ತಿನ್ನಿಸ್ತಾ ಇರುವಾಗ ನಾನು ಅವ್ರಿಗೆ ಅಂತ ಸ್ಟಾಪ್ ಮಾಡುವಾಗ ಟಿವಿ ನೋಡ್ಕೊಂಡೆ ಕೋಪ ಮಾಡ್ಕೊಂಡು ಬೈತಾರೆ ತಿನ್ನು ಅಂತ. ಹೌದಾ? ಸೋ ಕ್ಯೂಟ್ ಮಮ್ಮಿ ಅಲ್ಲ? ನಿನ್ನ ತುಂಬಾ ಲವ್ ಮಾಡ್ತಾರೆ ಮಮ್ಮಿ. ನಮ್ಮ ಅಪ್ಪ ಎಲ್ಲ ಕೊಡ್ತಾರೆ ನಂಗೆ. ಹೌದಾ? ಏನೇನ್ ಕೊಡ್ಸಿದಾರೆ?
ಟೆಡಿ ಬೇರ್ಗೆ ಏನಾದ್ರು ಹೆಸರಿಟ್ಟಿದ್ಯಾ? ಏನ್ ಹೆಸರಿಟ್ಟಿದ್ಯಾ? ಪಿಂಕಿ, ಒಂದಕ್ಕೆ ಪಿಂಕಿ, ಇನ್ನೊಂದಕ್ಕೆ ವೈಟಿ. ವೈಟಿ. ಯಾಕೆ ಅವಳು ವೈಟ್ ಆಗಿದ್ದಾಳಾ? ಇವಳು ಪಿಂಕ್ ಆಗಿದ್ದಾಳಾ? ನೀನ್ ಬ್ಲೂ ಡ್ರೆಸ್ ಹಾಕಿದ್ಯಲ್ಲ, ಅಂದ್ರೆ ಬ್ಲೂ ಸೀನಾ ನೀನು? ಸೊ ವೀಕ್ಷಕರೇ, ನೋಡ್ತಿದ್ದೀರಲ್ಲ ನಮ್ಮ ಇಬ್ರು ಪುಟಾಣಿಗಳು ಸೂಪರ್ ಡೂಪರ್ ಆಗಿ ಮಾತಾಡ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಮಾತುಕತೆಗೆ ಸ್ವಲ್ಪ ಬ್ರೇಕ್ ಬೇಕು, ಯಾಕಂದ್ರೆ ಪುಟ್ಟ ಬ್ರೇಕ್ ತಗೊಳ್ಳುವಂತಹ ಸಮಯ ಬಂದಿದೆ. ತಾಯಿ ಶ್ವೇತಾ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಪುಟಾಣಿ ಮತ್ತೆ ಶ್ವೇತಾ ಅವರು ಬಸವೇಶ್ವರ ನಗರದಿಂದ ಕಾರ್ಯಕ್ರಮಕ್ಕೆ ಬಂದಿರೋದು. ಮೊದಲಿಗೆ ನಮ್ಮ ಶ್ವೇತಾ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಮೋಸ್ಟ್ ಅವಳಲ್ಲಿ ತುಂಬಾ ಹೈಲೈಟ್ ಎಲ್ಲರೂ ಹೇಳಿರ್ತಾರೆ ಕಣ್ಣು. ಸೊ ಎಷ್ಟು ಸ್ಪೆಷಲ್ ಇದು? ಸೇಮ್ ಇದೇ ತರ ಐಸ್ ನಮ್ಮ ಡ್ಯಾಡಿಗೂ ಇರೋದು. ಓಕೆ, ಅದೇ ಹೇಳ್ತಿದ್ರು ಮನೇಲಿ ಯಾರಿಗಾದ್ರೂ ಇದೆಯಾ ಅಂದ್ರೆ ನಮ್ಮ ತಾತನ ಒಬ್ರಿಗೆ ಅಂತ. ನಮ್ಮ ತಂದೆಗೆ, ನಮ್ಮ ತಂದೆಯವ್ರ ತಂದೆಗೆ, ಮತ್ತೆ ನಮ್ಮ ಚಿಕ್ಕಪ್ಪಂದ್ರದ್ದು ಸ್ವಲ್ಪ ಇದೇ ತರ ಕಂಡಿದೆ. ಓಕೆ, ಎಷ್ಟು ಸ್ಪೆಷಲ್ ಅನ್ಸುತ್ತೆ? ವೆರಿ ಸ್ಪೆಷಲ್. ನಾನು ಇಷ್ಟು ಮೊಮ್ಮಕ್ಕಳಿಗೆ ಇವಳು ಒಬ್ಳಿಗೆ ಬಂದಿರೋದು. ಓಕೆ, ಹೈಲೈಟೆಡ್ ಅದು. ಹೌದು. ಓಕೆ, ದಾರಿ ಬಂದ್ಮೇಲೆ ನಿಮ್ಮ ಜೀವನದಲ್ಲಿ ಏನೇನ್ ಚೇಂಜ್ನೆಸ್ ಆಗಿದೆ? ತುಂಬಾ ಹ್ಯಾಪಿ ಆಗಿದ್ದೀನಿ, ತುಂಬಾ ಖುಷಿ. ತುಂಬಾ ಇವಳು ತುಂಬಾ ಎಲ್ಲರೂ ಚೆನ್ನಾಗಿ ನಗಿಸ್ತಾಳೆ. ಮನೇಲಿ ಆಕ್ಟಿವ್ ಇವಳೇ ಆಕ್ಚುಲಿ. ಚಿಕ್ಕವಳು, ನಾನು ದೊಡ್ಡ ಮಗಳಿಗೆ ಹೋಗಿದ್ದಾಳೆ ನಿಕ್ಷಾ ಅಂತ. ಓಕೆ, ಅವಳು 6th grade, ಇವಳಿಗೆ ಫಸ್ಟ್ grade ಆಗಿರೋದು. ಓ ಸೂಪರ್. ಹೆಂಗೆ ಮ್ಯಾನೇಜ್ ಮಾಡ್ತೀರಾ 6th ಸ್ಟ್ಯಾಂಡರ್ಡ್ ಕಿಡ್ಗೂ ಫಸ್ಟ್ ಸ್ಟ್ಯಾಂಡರ್ಡ್ ಕಿಡ್ಗೂ? ಸೊ ಡಿಫ್ರೆನ್ಸ್ ಇದೆಯಲ್ಲ. ಸೊ ಅವಳು ಕೆಲಸ ಅವಳೇ ಮ್ಯಾನೇಜ್ ಮಾಡ್ಕೊತಾಳೆ. ಓಕೆ, ಇವಳು ಸ್ವಲ್ಪ ನಾನೇ ರೆಡಿ ಮಾಡ್ಬೇಕು. ಸೂಪರ್ ಸೂಪರ್ ಮ್ಯಾಮ್. ಸೊ ಸ್ಟ್ರೈಟ್ ಆಫ್ ಆಕ್ಟಿವಿಟಿ ಹೋಗೋಣ. ಸ್ಟಾರ್ಟ್. ದೋಸೆ. ಏನ್ ಮಾಡ್ತಿದ್ದಾರೆ? ದೋಸೆ ಕರೆಕ್ಟ್. ಅದ್ರ ಜೊತೆಗೆ ಏನ್ ಮಾಡ್ತಿದ್ದಾರೆ ನೋಡಿ? ಸೂಪರ್. ಮನೇಲಿ ಡಾನ್ಸ್ ಮಾಡ್ತಾ ದೋಸೆ ಮಾಡ್ತಾರಾ? ಮಾಡಲ್ವಾ? ಇವತ್ತು ಸರ್ಪ್ರೈಸ್ ನಿನ್ ಎಕ್ಸ್ಪ್ರೆಷನ್ ಹಂಗೆ ಇದೆ. ಡಾನ್ಸ್ ಮಾಡಿಲ್ವಾ ಮಮ್ಮಿ ಅವತ್ತು ಮನೇಲಿ? ನಮ್ಮ ಶೋ ಬಗ್ಗೆ ಹಾಗೆ ನಮ್ಮ ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಕ್ಚುಲಿ ಪುಟಾಣಿ ಏಜೆಂಟ್ 1 2 3 ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಆಕ್ಚುಲಿ ಮಕ್ಕಳದು ಟ್ಯಾಲೆಂಟ್ಸ್ ಸ್ವಲ್ಪ ಸ್ಟೇಜ್ ಫಿಯರ್ ಎಲ್ಲ ಇರುತ್ತೆ. ನೀವು ತುಂಬಾ ಎಫರ್ಟ್ಸ್ ಆಗ್ತಿದ್ದಾರೆ ಇಷ್ಟು ಮಕ್ಕಳ ಜೊತೆಗೆ ಕಾಮಾಗಿ ಕೇಳಿಸ್ಕೊಂಡು ಮಾಡ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಮಗೆ ಇನ್ವೈಟ್ ಮಾಡಿದ್ವಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವಿಬ್ರು ಬಂದಿರೋದು ನಮ್ಮ ಶೋಗೆ ನಮಗೂ ಕೂಡ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಬ್ರು ಪುಟಾಣಿಯರ ಪೇರೆಂಟ್ಸ್ ಬಂದ್ರು, ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರು. ನಮ್ಮ ಪುಟಾಣಿಗಳು ಕೂಡ ಏನ್ ಕಮ್ಮಿ ಇಲ್ಲ ರೀ, ಕಂಡಿಡಿದ್ರು, ಆರಾಮ್ಸೆ ಕಂಡಿಡಿದ್ರು ಅಂತ ಹೇಳ್ಬೋದು. ಸದ್ಯಕ್ಕೆ ಪುಟಾಣಿ ಏಜೆಂಟ್ 1 2 3 ಮತ್ತೊಂದು ಬ್ರೇಕ್ ತಗೊಳ್ಳುವಂತಹ ಸಮಯ ಬಂತು. ಪುಟಾಣಿ ಏಜೆಂಟ್ 1 2 3. ವೀಕ್ಷಕರೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ಕಾರ್ಯಕ್ರಮದಲ್ಲಿ ಬರುವಂತಹ ನಮ್ಮ ಪುಟಾಣಿಗಳು ಹೈಲಿ ಟ್ಯಾಲೆಂಟ್ ಇರುವಂತಹ ಪುಟಾಣಿಗಳು. ಇಬ್ರು ಪುಟಾಣಿಗಳು ಏನ್ ಸೂಪರ್ ಆಗಿ ಮಾತಾಡಿದ್ದಾರೆ. ಹಾಗಿದ್ರೆ ಏನೇನೆಲ್ಲ ಟ್ಯಾಲೆಂಟ್ ಇದೆ? ಹಾಡು ಆಡ್ತಾರ, ಶ್ಲೋಕ ಹೇಳ್ತಾರ, ಸ್ಟೋರಿ ಟೆಲ್ಲಿಂಗ್ ಮಾಡ್ತಾರ, ಏನೇನ್ ಮಾಡ್ತಾರೆ ಕೇಳೋಣ ಬನ್ನಿ. ಸಾಕೇತ್ ನೋಡ್ಸೋದಕ್ಕೆ ಸೊ ಲೇಟ್ ಮಾಡೋದ್ ಬೇಡ, ನೇರವಾಗಿ ದಾರಿ ಹತ್ರ ಹೋಗೋಣ. ದಾರಿಯ ಏನೇನ್ ಟ್ಯಾಲೆಂಟ್ ಇದೆ? ಹಾಡಾಡಕ್ ಬರುತ್ತಾ ನಿಮಗೆ? ಶ್ಲೋಕ ಹೇಳ್ತೀರಾ, ಸ್ಟೋರಿ ಟೆಲ್ಲಿಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ? ಸ್ಟೋರಿ. ಸ್ಟೋರಿ. ಓಕೆ, ಹೇಳಿ. ಒಂದ್ ಕಾಗೆಗೆ ಭಯ ಆಗ್ತಾ ಇತ್ತು. ಒಂದ್ ಪಾಟ್ ಕಾಣಿಸ್ತು. ಆಮೇಲೆ ಕಡಿಮೆ ನೀರಿತ್ತು. ಎಲ್ಲ ಕಡೆ ಸ್ಟೋನ್ಸ್ ಬಿಟ್ಟಿತ್ತು. ಸ್ಟೋನ್ಸ್ ಎಲ್ಲ ತಗೊಂಡು ಪಾಟ್ ಒಳಗಡೆ ಹಾಕುವಾಗ ನೀರ್ ಮೇಲ್ ಬರ್ತಾ ಇತ್ತು. ಜಾಸ್ತಿ ಆಗ್ತು. ಆಮೇಲೆ ನೀರ್ ಮೇಲ್ ಬಂದು ಕುಡಿತಾ ಇತ್ತು. ಆಮೇಲೆ ಖುಷಿಯಾಗಿ ಹಾಡ್ತಾ ಇತ್ತು. ಎಲ್ಲ ಕಣೆ ಸರಿ ಹೋಯ್ತು ಕಣೆಮ್ಮ. ಆದ್ರೆ ಈ ಕಾಗೆಗೆ ಭಯ ಆಗಿ ನೀರ್ ಕುಡಿತಾ? ಓ, ಎಲ್ಲೋಗ್ಬೇಕು ಅಂತ ಭಯ ಆಗ್ತಾ ಇತ್ತು, ಅವಾಗ ನೀರ್ ಸಿಕ್ತಾ ಕಾಗೆಗೆ? ಸೂಪರ್. ನನಗೆ ಶ್ಲೋಕ ಹೇಳ್ತೀಯಾ? ಹೇಳು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಾಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ಶಾಂತಿ. ನಮ್ಮ ಇಬ್ರು ಪುಟಾಣಿಗಳು ನಮ್ಮನ್ನ ಸಿಕ್ಕಾಪಟ್ಟೆ ಸೂಪರ್ ಆಗಿ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ಸಿಗ್ತಾ ಇದೆ ಗಿಫ್ಟ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಮ್ಯಾಕ್ಸ್ ವಿಟಾ ಚಿಪ್ಸ್ ಅಂಡ್ ನಮ್ಕಿನ್ಸ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಮ್ಯಾಕ್ಸ್ ವಿಟಾ ಚಿಪ್ಸ್ ಅಂಡ್ ನಮ್ಕಿನ್ಸ್. ನಮ್ಮ ಇಬ್ರು ಪುಟಾಣಿಗಳಿಗೂ ನಮ್ಮ ಕಡೆಯಿಂದ ಗಿಫ್ಟ್ ಸೇರಿದೆ. ಇನ್ನ ನಿಮ್ಮ ಪುಟಾಣಿ ಕೂಡ ನಮ್ಮ ಶೋಲಿ ಇದೇ ತರ ಬರ್ಬೇಕು, ಮಾತಾಡ್ಬೇಕು ಅಂತ ನಿಮಗೆ ಇಚ್ಛೆ ಇದ್ರೆ ನಿಮ್ಮ ಪುಟಾಣಿಯ ಹೆಸರು, ಡೀಟೇಲ್ಸ್, 3 ನಿಮಿಷದ ವಿಡಿಯೋನ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಮಾಡಿ ಕಳಿಸಿ ಅಂತ ತಿಳಿಸ್ತಾ ಇವತ್ತಿನ ಎಪಿಸೋಡ್ ಸೂಪರ್ ಫನ್ ಫುಲ್ ಎಪಿಸೋಡ್ ಆಗಿತ್ತು. ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತಿಬ್ರು ಪುಟಾಣಿಗಳ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಏನ್ ಮಾಡ್ತಿರ್ಬೇಕು? ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಈ ಕಾರ್ಯಕ್ರಮದ ಗಿಫ್ಟ್ ಪ್ರಾಯೋಜಕರು ಮ್ಯಾಕ್ಸ್ ವಿಟಾ ಚಿಪ್ಸ್ ಅಂಡ್ ನಮ್ಕಿನ್ಸ್. ಹ್ಯಾಪಿನೆಸ್ ಶೇರ್ಡ್.